ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಬಸ್ನ ಬುಕ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನಿವಾಗ ಪ್ಲೇಸ್ಟೋರ್ ಹೋಗ್ಬಿಟ್ಟು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಪ್ಲೇಸ್ಟೋರ್ ಹೋಗ್ಬಿಟ್ಟು ಅಬಿಬಸ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿವಾಗ ತೋರಿಸೋದು ಅಬಿಬಸ್ ಅಪ್ಲಿಕೇಶನಿಂದ. ತುಂಬ ಅಪ್ಲಿಕೇಶನ್ಗಳಿದ್ದಾವೆ. ಮೇಕ್ ಮೈ ಟ್ರಿಪ್ಪು ಮತ್ತು ಗೋ ಐಬಿಬೋ ಅಂತ ಹೇಳ್ಬಿಟ್ಟು ಮತ್ತು ಅಬಿಬಸ್ಸು, ತುಂಬ ವೆರೈಟಿ. ಆಮೇಲೆ ಕನ್ಫರ್ಮ್ ಟಿಕೆಟ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್, ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ತುಂಬ ಇದ್ದಾವೆ. ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದ್ರ ಮೂಲಕನೇ ನೀವು ಬುಕ್ ಮಾಡ್ಕೊಳ್ಳಿ. ನಾನಿವಾಗ ತೋರಿಸ್ತಾ ಇರೋದು ಅಬಿಬಸ್ ಅಂತ ಹೇಳ್ಬಿಟ್ಟು. ನಾನಿವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಬಿಬಸ್ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಓಪನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಟಚ್ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಲಾಗಿನ್ ಆ್ಯಂಡ್ ಅವೈಲೇಬಲ್ ಆಫರ್ಸ್ ಅದೆಲ್ಲ ತೋರಿಸುತ್ತೆ. ಓಕೆ, ನೀವು ಸ್ಕ್ರೋಲ್ ಮಾಡ್ಕೋಬೋದು. ಇಲ್ಲಾಂದರೆ ಮೇಲ್ಗಡೆ ಡೈರೆಕ್ಟ್ ಸ್ಕಿಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸ್ಕಿಪ್ ಅಂತ ಕೊಡಿ. ಸ್ಕಿಪ್ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಟೈಮ್ ತಗೊಳುತ್ತೆ, ಲೋಡ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಲಾಗಿನ್ ಇಂಟು ಅಬಿಬಸ್ ಅಂತ ತೋರಿಸುತ್ತೆ. ನೀವು ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಬೇಕು. ಇದು ಮೇಯ್ನ್ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ. ನೀವು ಒಂದ್ಸತಿ ರಿಜಿಸ್ಟರ್ ಆದರೆ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ. ಫಸ್ಟ್ ಟೈಮ್ ಆಗಿದ್ರೆ ಮಾತ್ರ ಈ ಥರ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ, ನಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು. ಓಕೆ, ಇಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಓಕೆ, ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಅದಕ್ಕೊಂದು OTP ಹೋಗುತ್ತೆ. ಅದು ಆಟೋಮೆಟಿಕ್ ಅದೇ ಡಿಟೆಕ್ಟ್ ತೊಗೊಳುತ್ತೆ. ನಾವೇನು ಕೆಲವೊಂದ್ಸಲ ಆಟೋಮೆಟಿಕ್ ತೊಗೊಳ್ಳಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. OTP ಎಂಟರ್ ಮಾಡ್ತಿದ್ದಂಗೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಕೊಡುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲೋ ಲೊಕೇಶನ್ ಆ್ಯಂಡ್ ಡಿಸ್ಕವರ್ ದ ಅಲ್ಟಿಮೇಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಲೊಕೇಶನ್ನ ನಾವು ಅಲೋ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪರ್ಮಿಷನ್ ಕೊಟ್ಟರೆ ನಾವು ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸುತ್ತೆ. ಅದಾದಮೇಲೆ ಡಿವೈಸ್ ಲೊಕೇಶನ್ ಕೇಳುತ್ತೆ, ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಅದಾದಮೇಲೆ ಅಲೋ ಅಬಿಬಸ್ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತ ಇರುತ್ತೆ, ಅದು ಕೂಡ ಅಲೋ ಕೊಡಿ. ನೋಟಿಫಿಕೇಶನ್ ಅಂದರೆ ಕಳಿಸ್ತಾ ಇರುತ್ತೆ. ಯಾಕಂದರೆ ಕೆಲವೊಂದ್ಸಲ ಬಸ್ ಬುಕ್ ಮಾಡಿದ್ಮೇಲೆ ಅದು ಜಲ್ದಿ ಬರ್ಬೋದು, ಇಲ್ಲ ಲೇಟಾಗಿ ಬರ್ಬೋದು. ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟೇ ತೋರಿಸ್ತಾರೆ. ಓಕೆ, ರಿಜಿಸ್ಟರ್ ಆಗಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಫ್ಲೈಟ್ ಬುಕ್ ಮಾಡ್ಬೋದು, ಟ್ರೈನ್ ಬುಕ್ ಮಾಡ್ಬೋದು, ಬಸ್ಸು ಬುಕ್ ಮಾಡ್ಬೋದು, ಮತ್ತು ಹೋಟೆಲ್ಸ್ ಕೂಡ ಬುಕ್ ಮಾಡ್ಕೋಬೋದು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಬಸ್ ಬುಕ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಲೀವಿಂಗ್ ಫ್ರಮ್ ಮತ್ತು ಗೋಯಿಂಗ್ ಟು ಅಂತ ಇದೆ, ಮತ್ತು ಕೆಳಗಡೆ ಯಾವ ಡೇಟಿಗೆ ಅಂತ ಇದೆ. ಅದನ್ನ ನೀವು ಅಲ್ಲಿ ಮೇಯ್ನ್ ಆಗಿ ನೋಡ್ಕೊಳ್ಳಿ. ನಾನು ಲಿವಿಂಗ್ ಫ್ರಮ್ ಅಂತ ಹೇಳ್ಬಿಟ್ಟು ಇವಾಗ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನೀವು ಎಲ್ಲಿಗಾದ್ರೂ ಹಾಕೋಬೋದು. ಹೈದರಾಬಾದು, ಚೆನ್ನೈ, ಕಡಪ, ವಿಜಯವಾಡ, ಮುಂಬೈ, ಮಂಗಳೂರು, ಅಥವಾ ಇಲ್ಲಿ ಲೋಕಲಾಗಿ ಎಲ್ಲಾದರೂ ಗುಲ್ಬರ್ಗ, ಈ ಬಳ್ಳಾರಿ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಈ ಥರ ನೀವು ಎಲ್ಲಿಗೆ ಹೋಗ್ಬೇಕಂತ ಇರ್ತೀರೋ ಅದು ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಏನು ಮಾಡ್ತೀನಿ, ಸುಮ್ಮನೆ ಮಂಗಳೂರು ಅಂತ ಹಾಕ್ತೀನಿ. ಓಕೆ, ಮಂಗಳೂರು ಅಂತ ಹಾಕ್ತೆ. ಈಗ ಪಿಕಪ್ ಬೆಂಗಳೂರು ಆಯಿತು, ಡ್ರಾಪ್ ಲೊಕೇಶನ್ ಮಂಗಳೂರು ಆಯಿತು. ಯಾವ ಡೇಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಅದ್ರ ಕ್ಯಾಲೆಂಡರ್ ಸಿಂಬಲ್ ತೋರಿಸ್ತಾ ಇದೆ ನೋಡಿ, ಜನವರಿ 26 ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಟಚ್ ಕೊಟ್ಟರೆ ನಿಮಗೆ ಕ್ಯಾಲೆಂಡರ್ ಟೈಪ್ ಬರುತ್ತೆ. ಇಲ್ಲಿ ನೀವು ಯಾವ ಡೇಟಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಈಗ 1ನೇ ತಾರೀಕು ಸೆಲೆಕ್ಟ್ ಮಾಡ್ಕೊತೀನಿ, ಸಂಡೇ 1ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಕೆಳಗಡೆ ಸರ್ಚ್ ಬಸ್ಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸರ್ಚ್ ಬಸ್ಸಸ್ ಮೇಲೆ ಕೊಡ್ತೀನಿ. ಆ ಒಂದು ಡೇಟಿಗೆ ಯಾವ್ಯಾವ ಬಸ್ಗಳು ಯಾವ್ಯಾವ ಪ್ರೈಸ್ಗೆ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಓಕೆ, ಇಲ್ಲಿ ಸ್ವಲ್ಪ ಲೋಡ್ ತಗೊಳುತ್ತೆ, ನಂದು ಇಂಟರ್ನೆಟ್ ಸ್ಲೋ ಇರೋದ್ರಿಂದ. ಓಕೆ, ಇವಾಗ ಬಂತು ನೋಡಿ ಬಸ್ ನೋಡಿ, ಇಂಟರ್ಸಿಟಿ ಟ್ರಾವೆಲ್ಸ್. ಆ ಬಸ್ ನೇಮ್ ಬಂದ್ಬಿಟ್ಟು ಇಂಟರ್ಸಿಟಿ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು 22:15 ಅಂದರೆ 22:15 ಅಂದರೆ ಅದು ರೈಲ್ವೆ ಟೈಮಿಂಗ್ಸ್ ತೋರಿಸ್ತಾ ಇದೆ. 22:15 ಅಂದರೆ ನೈಟ್ 10 ಗಂಟೆ 15 ನಿಮಿಷಕ್ಕಿದೆ, ಬೆಳಿಗ್ಗೆ 5 ಗಂಟೆ 15 ನಿಮಿಷಕ್ಕೆ ರೀಚ್ ಆಗುತ್ತೆ. ಟೈಮಿಂಗ್ಸ್ ನೋಡ್ಕೋಬೋದು. 7 ಅವರ್ ಜರ್ನಿ. ಇನ್ನು ಅವೈಲೇಬಲ್ ಸೀಟಿ 14 ಸೀಟ್ಸ್ ಅಂತ ಕಾಣ್ತಾ ಇದೆ ನೋಡಿ, ಒಂದು ಆರೆಂಜ್ ಕಲರಲ್ಲಿ ತೋರಿಸ್ತಾ ಇದೆ. ಅಮೌಂಟ್ ನೋಡ್ಕೊಳ್ಳಿ, 899 rupees ಅಂತ ಇದೆ. ನಿಮಗೆ ಅಮೌಂಟು ಕಡಿಮೆದಾಗಿರ್ಬೋದು, 650 ರೂಪಾಯಿ ಐತೆ, 550 ರೂಪಾಯಿ ಐತೆ, 617 ರೂಪಾಯಿ ಐತೆ. ನಿಮ್ಗೆ ಯಾವುದು ಅಮೌಂಟ್ ಪ್ರೈಸ್ ಮತ್ತು ಸೀಟು ಅವೈಲಬಿಲಿಟಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಅಮೌಂಟ್ನ ಕಡಿಮೆ ಇರೋದನ್ನೇ ನಾನಿವಾಗ ಸೆಲೆಕ್ಟ್ ಮಾಡ್ಕೋತೀನಿ. 550 ರೂಪಾಯಿ ಇರೋದು, ಪ್ಲಸ್ ಜರ್ನಿ ಟೈಮಿಂಗ್ಸ್ ಬಂದು 7 ಅವರ್ ಅಷ್ಟೇ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಶ್ರೀ ದುರ್ಗಾ ಬಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ತಾ ಇರ್ಬೋದು, 16 ಸೀಟ್ ಅವೈಲೇಬಲ್ ಇದೆ. ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡಿ, ಲೋವರ್ ಬರ್ತು ಮತ್ತು ಅಪ್ಪರ್ ಬರ್ತ್ ಅಂತ ಇದೆ. ಲೋವರ್ ಬರ್ತು ಏನು ಗ್ರೇ ಕಲರ್, ಫುಲ್ ಗ್ರೇ ಕಲರ್ ಇದೆ, ಅದು ಆಲ್ಮೋಸ್ಟ್ ಫುಲ್ ಆಗಿದೆ. ಏನು ಪ್ಲೈನ್ ಆಗಿದೆ ಅಂದರೆ ವೈಟ್ ಕಲರ್ ಇದೆ, ಅದಿನ್ನೂ ಸೀಟ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಅಪ್ಪರ್ ಬಂದ್ಬಿಟ್ಟು ಈಗ ಸೈಡ್ ಸಿಂಗಲ್ ಸೀಟ್ ಇದೆಯಲ್ಲ, ಅದೆಲ್ಲ 800 ರೂಪಾಯಿ ತೋರಿಸ್ತಾ ಇದೆ. ಈ ಕಡೆ ಡಬಲ್ ಸೀಟ್ ಇರೋದು 650 ರೂಪಾಯಿ ತೋರಿಸ್ತಾ ಇದೆ. ನಿಮ್ಗೆ ಯಾವ್ದು ಬೇಕಾದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಒಂದು ಸೀಟ್ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನಿವಾಗ ಅಪ್ಪರ್ದು ಅಂದರೆ ಲೋವರ್ ಇರುತ್ತೆ, ಅಪ್ಪರ್ ಇರುತ್ತೆ ಸ್ಲೀಪರ್ ಕೋಚಲ್ಲಿ.
ಒಂದು ಸಿಂಗಲ್ ಸೀಟರ್ದು ಇರುತ್ತೆ ಇಲ್ಲ ಡಬಲ್ ಸೀಟರ್ದು ಇರುತ್ತೆ, ಅದನ್ನ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಅಪ್ಪರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದು ಸಿಂಗಲ್ ಸೀಟ್ ಇರೋದು ಮಾಡ್ಕೊಂಡೆ. ಅಲ್ಲಿ ನೋಡ್ಕೋಬೋದು. ಇದು ಮಾಡ್ಕೊಂಡ್ಮೇಲೆ ಎಷ್ಟು ಸೀಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, 1 2 ಬಸ್ ಫುಲ್ ಬುಕ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಅನ್ಸುತ್ತೋ ಆ ಥರ. ನಾನು ಒಂದು ಬೇಕಾಗಿರೋದ್ರಿಂದ ಒಂದು ತೋರಿಸ್ಕೊತೀನಿ, ಅಲ್ಲ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಶ್ರೀ ದುರ್ಗಾ ಬಸ್ಸು ನಾನ್ AC ಸ್ಲೀಪರು 800 ರುಪೀಸು ಒಂದು ಸೀಟು. ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕೊಡ್ತೀನಿ. ಓಕೆ, ನೀವು ಅದು ಬೆಂಗಳೂರಲ್ಲಿ ನಿಮಗೆ ಎಲ್ಲಿ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇದೆ. ಚಂದಾಪುರ ಸರ್ಕಲ್ಲು ಟೈಮಿಂಗ್ಸು ಹಾಕಿದ್ದಾರೆ. ಚಂದಾಪುರ ಸರ್ಕಲ್ಗೆ ಎಷ್ಟು ಗಂಟೆ ಬರುತ್ತೆ, ನಾರಾಯಣ ಹೃದಯಾಲಯಕ್ಕೆ ಎಷ್ಟು ಗಂಟೆ ಬರುತ್ತೆ. ಇದೇ ಥರ ಹೆಬ್ಬಗೂಡು ಎಲೆಕ್ಟ್ರಾನಿಕ್ ಸಿಟಿ, ಕೋಣಪ್ಪ ನಗರ, ಹೊಸರೋಡ್ ಜಂಕ್ಷನ್, ಸಿಂಗ್ಸಂದ್ರ, ಕೂಡ್ಲಿಗೇಟು, ಸಿಲ್ಕ್ ಬೋರ್ಡು, BTM, ಜಯದೇವ, ಜಯನಗರ, ಬನಶಂಕರಿ, ದೇವಗಡ ಪೆಟ್ರೋಲ್ ಬಂಕು, ಈ ಥರ ಟೈಮಿಂಗ್ಸ್ ತೋರಿಸ್ತಾ ಇರ್ತಾರೆ. ನಿಮಗೆ ಇದರಲ್ಲಿ ಎಲ್ಲಿ ಸೂಟಬಲ್ ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಜಾಲಹಳ್ಳಿ ಕ್ರಾಸ್ ಬೆಸ್ಟ್ ಅನ್ಸುತ್ತೆ. ಅಲ್ಲಿ ಜಾಲಹಳ್ಳಿ ಕ್ರಾಸ್ಗೆ 21:52 ಅಂದರೆ 9 ಗಂಟೆ 52 ನಿಮಿಷಕ್ಕೆ ಬರ್ತಾನೆ. ನಾನು ಜಾಲಹಳ್ಳಿ ಕ್ರಾಸ್ಗೆ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟು ಅಲ್ಲಿ ಮಂಗಳೂರಲ್ಲಿ, ನಾನು ಮಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ನಿಮ್ಗೆ ಎಲ್ಲಿ ಡ್ರಾಪ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಷ್ಟು ಟೋಟಲ್ 8 ಡ್ರಾಪ್ ಲೊಕೇಶನ್ ಡ್ರಾಪ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದ್ರಲ್ಲಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಪಂಪ್ವೆಲ್ ಆಮೇಲೆ ಕನಕನಾಡಿ ಇದೆ, PVS ಇದೆ, ಲಾಲ್ಬಾಗ್ ಇದೆ, ಲೇಡಿ ಇಲ್ಲಿದೆ, ಊರ್ವಾ ಸ್ಟೋರು, ಕೊಟ್ಟಾರ ಚೌಕಿ, ಕುಳೂರು ಅಂತ ಇದೆ. ಇದರಲ್ಲಿ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೋಗ್ಬೇಕಾಗಿರೋದು ಉಡುಪಿ ಹತ್ರ ಇರೋ ಲಾಲ್ಬಾಗು, ನಾನು ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಬೆಂಗಳೂರು ಟು ಮಂಗಳೂರು ಡೇಟ್ ನೋಡ್ಕೋಬೋದು, ಬಸ್ ನೋಡ್ಕೋಬೋದು, ಮತ್ತೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆಯಾ, ಮೇಲ್ ID ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೋದು. ಪ್ಯಾಸೆಂಜರ್ ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಯಾವ ಪ್ಯಾಸೆಂಜರ್ ಟ್ರಾವೆಲ್ ಮಾಡ್ತಾರೋ ಅವ್ರು ಮಾತ್ರ ಕರೆಕ್ಟಾಗಿ ಡೀಟೇಲ್ಸ್ ಎಂಟರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಇನ್ಸೂರೆನ್ಸ್ ಕೂಡ ಕ್ಲೈಮ್ ಮಾಡ್ಕೋಬೋದು. ಈ ಟ್ರಾವೆಲ್ಸ್ ಇನ್ಸೂರೆನ್ಸ್ ಕೂಡ ಇರುತ್ತೆ ನಮಗೆ. ಸೊ ಇವಾಗ ನಂದು ಅದ ಹೆಸರನ್ನ ನಾನು ಎಂಟರ್ ಮಾಡ್ಕೋತೀನಿ. ನೀವು ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಹೆಸರನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನೀವು ಬಸ್ಸಲ್ಲಿ ಏನು ಕೇಳಲ್ಲ, ನಿಮ್ಗೆ ಒರಿಜಿನಲ್ ಅದೇನು ಕೇಳಲ್ಲ. ಬಟ್ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಹೆಸರನ್ನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಆಮೇಲೆ ಏಜ್ ಕೂಡ ಆಧಾರ್ ಕಾರ್ಡಲ್ಲಿ ಅದ್ರ ಪ್ರಕಾರನೇ ಏಜ್ನ ಎಂಟರ್ ಮಾಡಬೇಕು. ಓಕೆ, ನಮ್ಮ ಒರಿಜಿನಲ್ ನೇಮ್ ಆಗುತ್ತೆ, ಮತ್ತೆ ಇಯರ್ ಆಗುತ್ತೆ, ಮತ್ತೆ ಮೇಲ ಫೀಮೇಲ್ ಅಂತ ಕೇಳುತ್ತೆ. ಮೇಲ್ ಆಗಿದ್ರೆ ಮೇಲ್ ಅಂತ ಕೊಡಿ, ಫೀಮೇಲ್ ಆಗಿದ್ರೆ ಫೀಮೇಲ್ ಅಂತ ಕೊಡಿ. ನಾನು ಮೇಲ್ ಆಗಿರೋದ್ರಿಂದ ಮೇಲ್ ಅಂತ ಕೊಡ್ತೀನಿ. ಕೆಳಗಡೆ ನಿಮಗೆ ಆಪ್ಷನ್ ಕೇಳುತ್ತೆ. ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆದರೆ ಅಮೌಂಟು ನಿಮಗೆ ಎಷ್ಟು ರಿಫಂಡ್ ಆಗ್ಬೇಕಂತ ಹೇಳ್ಬಿಟ್ಟು, ಇಲ್ಲ ನೋ ಐ ಡೋಂಟ್ ವಾಂಟ್ ದಿಸ್ ಅಂತ ಹೇಳಿದ್ರೆ ಅದನ್ನ ಕೊಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಅಕ್ಕೋ ಜನರಲ್ ಟ್ರಾವೆಲ್ ಇನ್ಸೂರೆನ್ಸ್ ಅಂತ ಇರುತ್ತಲ್ಲ, ಅದು ಯಾವಾಗಲೂ ಇನ್ಸೂರೆನ್ಸ್ನ ನೀವು ಬರೀ 10 ರೂಪಾಯಿ ಮಾತ್ರ ಇರುತ್ತೆ. ಯಾವಾಗಲೂ ನೀವಲ್ಲಿ ಅದ್ರ ಮೇಲೆ ಟಚ್ ಕೊಟ್ಟು ಟ್ರಾವೆಲ್ ಮಾಡಿ. ಯಾಕಂದರೆ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ಯಾವಾಗಲೂ ಅದರಿದ್ರೆ ನಮಗೆ ತುಂಬ ಬೆನಿಫಿಟ್ ಇರುತ್ತೆ ಇನ್ಸೂರೆನ್ಸ್ದು. ಓಕೆ, ಇದಾದ್ಮೇಲೆ ಬಿಲ್ಲಿಂಗ್ ಅಡ್ರೆಸ್ಸು ಅದೆಲ್ಲ ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಟಚ್ ಕೊಡಿ. ಓಕೆ, ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇವಾಗ ಲೋಡಿಂಗ್ ಪೇಮೆಂಟ್ ಆಪ್ಷನ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರಲ್ಲಿ ಫೋನ್ಪೇಲಿ, ಗೂಗಲ್ ಪೇ ಆ ಥರ, ಅಥವಾ ಈ UPI ಮುಖಾಂತರ, ಇಲ್ಲ ATM ಕಾರ್ಡು ಅಂದರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಆ ಥರ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ವ್ಯಾಲೆಟ್, ಅಮೆಝಾನ್ ಪೇ ಇದ್ರೆ ಅದ್ರ ಮುಖಾಂತರ ಪೇ ಮಾಡ್ಬೋದು. ಇಲ್ಲಿ ಈ ಥರ ಪೇಮೆಂಟ್ ಆಪ್ಷನ್ ಇದೆ. ಸೊ ನನ್ನ ಹತ್ರ ಇವಾಗಿರೋದು ಫೋನ್ ಪೇ ಮೇಲೆ ಟಚ್ ಕೊಡ್ತೀನಿ. ಓಕೆ, ಸೆಕ್ಯೂರ್ಲಿ ಪೇ 850 ರುಪೀಸ್ ಅಂತ ಇದೆ. ಓಕೆ, ಈಗ ನಾನು 850 ರುಪೀಸ್ ಬಂದ್ಬಿಟ್ಟು ಇವಾಗ ಡೈರೆಕ್ಟ್ ಫೋನ್ಪೇ ಅದ್ರ ಮೇಲೆ ಟಚ್ ಮಾಡೋದ್ರಿಂದ ಇವಾಗ ಫೋನ್ಪೇ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಕೌಂಟ್ದು. ಈಗ ನನ್ನ ಅಕೌಂಟಿಂದ ನಾನು ಇವಾಗ ಪೇ ಅಂತ ಕೊಟ್ಬಿಟ್ಟು ನಂದು UPI ಏನದು ಕೋಡ್ ಇರುತ್ತೋ ಅದನ್ನ ಎಂಟರ್ ಮಾಡಿದರೆ ಆ ಒಂದು ಅಮೌಂಟು ನನ್ನ ಅಕೌಂಟಿಂದ ಡೆಬಿಟ್ ಆಗುತ್ತೆ, ಅದು ಬಸ್ ಬುಕ್ ಆಗುತ್ತೆ. ಓಕೆ, ಬಸ್ ಬುಕ್ ಆದಮೇಲೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ತೋರಿಸುತ್ತೆ. ಅಂದರೆ ಇದು ಟ್ರ್ಯಾಕ್ ಮಾಡ್ಬೋದು ಬಸ್ ಎಲ್ಲಿದೆ, ಮತ್ತು ಅವ್ರು ನಿಮಗೆ 2-3 ಸಲ ಕಾಲ್ ಮಾಡ್ತಾರೆ. ಈ ಟೈಮಿಂಗ್ಸ್ ಬನ್ನಿ, ಈ ಟೈಮ್ಸ್ಗೆ 10 ನಿಮಿಷಕ್ಕೆ ಮುಂಚೆ ಬನ್ನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಮತ್ತು ಅಲ್ಲಿ ಲೊಕೇಶನ್ ಅಂತ ಬಂದಾದ್ಮೇಲೂ ಕೂಡ ನಿಮಗೆ ಕಾಲ್ ಮಾಡ್ತಾರೆ. ನೀವು ಮೊಬೈಲ್ನಲ್ಲಿ ಕೂಡ ಟ್ರ್ಯಾಕ್ ಮಾಡ್ಕೋಬೋದು. ಮತ್ತು ನೀವು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ, ಮತ್ತು ವಾಟ್ಸಪ್ ಬರುತ್ತೆ, ಮೇಲ್ ID ಕೂಡ ಬರುತ್ತೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅವರು. ಒಂದಲ್ಲ ಅಂದರೆ 2-3 ಸತಿ ಕಾಲ್ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಓಕೆ, ಇದೇ ಥರ ನೀವು ಬುಕ್ ಮಾಡಿಕೊಂಡು ನೀವು ಹೋಗ್ಬೋದು. ಮತ್ತು ಬುಕ್ ಮಾಡಿದ್ಮೇಲೆ ಆ ಬಸ್ ನಂಬರು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಮೆಸೇಜಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಏನಾದರೂ ಆಗಿರ್ಬೋದು, ಪ್ರತಿಯೊಂದು ಬಗ್ಗೆನೂ ನನ್ನ ಮಾಹಿತಿ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.